ನಮಸ್ಕಾರ ಎಲ್ಲರಿಗೂ, ಹೆಂಗಿದ್ದೀರಾ? ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಸರಳವಾಗಿ ಮಾಡ್ತಕ್ಕಂಥ ಶಂಕರಪಾಳಿ ಹೆಂಗೆ ಮಾಡೋದು ಅಂತೇಳಿ. ನಾವು ಸಣ್ಣರಿದ್ದಾಗೆಲ್ಲ ಟೂರು ಪಾರು ಹೋದ್ರೆ ಇವನ್ನೇ ಮಾಡಿಕೊಡ್ತಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ, ಅಂಗಡಿಗಳಿಗೂ ಸಿಗವು. ಇದನ್ನು ಹೆಂಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಇದನ್ನು ಮಾಡೋದು ಕೂಡ ತುಂಬ ಸುಲಭ. ಕಡಿಮೆ ಅಳತೆಯಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ನೀವು ಒಂದ್ಸತಿ ಮಾಡಿ ಹೇಗೆ ಬಂತು ಅಂತ ಹೇಳ್ರಿ. ಇನ್ನೊಂದು ತಿಂದು ನೋಡ್ತೀನಿ ನೋಡ್ರಿ. ಸೂಪರಾಗಿ ಬಂದಿದ್ದಾವೆ. ಇದನ್ನು ಮಾಡೋಕ್ಕೆ ಯಾವ್ಯಾವ ಸಾಮಾನುಗಳು ಬೇಕಾಗ್ತಾವಪ್ಪ ಅಂದರೆ, ನಾನಿಲ್ಲಿ 1 ಕಪ್ ನೀರು ಕುಡಿಯೋ ಕಪ್ಪು, 1 ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಸಕ್ಕರೆನ 2.5 ಚಮಚ ತಗೊಂಡಿದ್ದೀನಿ. 2.5 ಚಮಚ, ನಾನು ಯಾವ ಚಮಚ ತೋರಿಸ್ತಾ ಇದ್ದೀನಿ ಇದರಲ್ಲಿ 2.5 ಚಮಚ ಸಕ್ಕರೆ, 1 ಚಮಚ ಚಿರೋಟಿ ರವೆ, ಆಮೇಲೆ ಒಂದು 1/4 ಕಪ್ಪಷ್ಟು ತುಪ್ಪ, ಒಂಚೂರು ಉಪ್ಪು, ಇಷ್ಟು ತೊಗೊಂಡಿದ್ದೀನಿ ನೋಡಿರಿ. 1 ಕಪ್ಪು ಗೋಧಿ ಹಿಟ್ಟು ಇಷ್ಟು, 1 ಕಪ್ ಗೋಧಿ ಹಿಟ್ಟಿಗೆ ಇಷ್ಟೆಲ್ಲ ಅಳತೆ. ನಾನು ಏನು ಮಾಡ್ತೀನಿ, ಸಕ್ಕರೆ ಮತ್ತು ಚಿರೋಟಿ ರವೆನ ಮಿಕ್ಸಿನಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಂಬರ್ತೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇವೆರಡನ್ನೂ ಕೂಡ ಪುಡಿ ಮಾಡ್ಕೋಬೇಕು. ಚಿರೋಟಿ ರವೆ ಹಾಕೋದ್ರಿಂದ ಚೆನ್ನಾಗಿ ಬರ್ತವೆ, ಗರಿ ಗರಿಯಾಗೂ ಇರ್ತವೆ, ಚೆನ್ನಾಗಿ ಬರ್ತವೆ ಅಂತೇಳಿ ಇವೆರಡನ್ನೂ ಕೂಡ ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಬರ್ತೀನಿ. ಅದಾದಮೇಲೆ ನೋಡಿರಿ, ಈ ಥರ ಪುಡಿ ಆಗಿದೆ. ಒಟ್ಟು ಅದು ಇದು ಎರಡು ಸೇರಿ ಒಂದು ಇಷ್ಟ ಆಗಿತ್ತು ನೋಡಿರಿ. ಇವಾಗ ಒಂದು ಬಾಣಲಿ ತಗೊಳ್ರಿ. ಬಾಣಲಿಗೆ ಗೋಧಿ ಹಿಟ್ಟು ಹಾಕ್ಕೊಂಡು ನೋಡಿರಿ, ಈ ಕಪ್ಪು ನೀರು ಕುಡಿಯೋ ಕಪ್ಪಲ್ಲಿ ಈ ಕಪ್ಪು ಪೂರ್ತಿ ತೊಗೊಂಡಿದ್ದೀನಿ. ನಾನು ಸಕ್ಕರೆ ಮತ್ತು ಚಿರೋಟಿ ರವೆ ಪುಡಿ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಆಮೇಲಿಂದ ಚುರುಪ್ಪು ನೋಡಿರಿ, ಇದೇ ಚಮಚದ ಅಳತೆಯಲ್ಲಿ ನಾನು ಸಕ್ಕರೆ ಮತ್ತು ಚಿರೋಟಿ ರವೆ ತೊಗೊಂಡಿರೋದು. ಇದರಲ್ಲಿ 2.5 ಚಮಚ ಸಕ್ಕರೆ ತಗೊಂಡಿದ್ದೀನಿ. ನೀವು ಕೂಡ ಅಷ್ಟೇ ತೊಗೊಂಡ್ರಿ. ಇದು ಭಾಳ ಸಿಹಿ ಇರಬಾರ್ದು, ಸಿಹಿ ಸ್ವಲ್ಪ ಕಡಿಮೆನೇ ಇರಬೇಕು ಇದಕ್ಕೆ. ಇವಾಗ ಇದನ್ನು ಚೆನ್ನಾಗಿ ಈ ಸಕ್ಕರೆ ಪುಡಿ ಮತ್ತು ಉಪ್ಪು ಇವೆರಡು ಚೆನ್ನಾಗಿ ಕೂಡೋ ಥರ ಚೆನ್ನಾಗಿ ಕಲಿಸ್ಕೊಳ್ರಿ. ತುಪ್ಪನ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ನೀವು ಬಿಸಿ ಮಾಡಬೇಕು. ತಣ್ಣನ ತುಪ್ಪ ಹಾಕ್ಬಿಟ್ರಿ. ತುಪ್ಪನ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿರಿ. ತುಂಬ ಮಳ್ಳ ಥರ ಅಲ್ಲ, ಸ್ವಲ್ಪ ಬಿಸಿ ಇರ್ತಕ್ಕಂಥ ತುಪ್ಪನ ಅದಕ್ಕೆ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಒಂದೇ ಸತಿ ಹಾಕ್ಕೋಬಾರ್ದು, 2 ಸತಿ 3 ಸತಿ ಸ್ವಲ್ಪ ಹಾಕ್ಕೊಂಡು ಕಲಿಸ್ಬೇಕಾಗತ್ತೆ. ನಾನು ಇಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊತೀನಿ. ಒಂದೇ ಸತಿ ಕೈ ಇಡಬೇಡ್ರಿ, ತುಪ್ಪ ಭಾಳ ಸುಡ್ತಿರುತ್ತೆ, ಹಂಗಾಗಿ ಕೈ ಸುಟ್ಕೊಬಿಡ್ತೀರ ನೀವು. ಹಾಗಾಗಿ ಚೂರು ಹಾಕ್ಕೊಂಡು ಚಮಚದಲ್ಲಿ ಹಿಂಗೆ ಕಲಿಸ್ಬಿಟ್ಟು ಆಮೇಲಿಂದ ನೀವು ಕೈ ಇಡ್ರಿ. ಅದಕ್ಕೆ ಸ್ವಲ್ಪ ತಣ್ಣಗಾಗುತ್ತಲ್ವ, ಅದ್ರ ಜೊತೆಯಲ್ಲೇ ಕೂಡ್ಕೊಂಡ್ಮೇಲೆ ಆವಾಗ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಒಂದು ಚಮಚದಷ್ಟು ತುಪ್ಪ ಉಳಿಸಿದ್ದೀನಿ, ಸಾಕಾಯಿತು ಅಂಥೇಳಿ. ನಿಮಗೂ ಹೆಂಗೆ ಯಾವೊಂದು ಹದ ಬರಬೇಕಂತಂದರೆ, ಹಿಂಗೆ ಕೈಯಲ್ಲಿ ಉಂಡೆ ಕಟ್ಟಿದರೆ ಉಂಡೆ ಕಟ್ಕೊಳ್ಳುತ್ತೆ. ಅದು ತೋರಿಸ್ತೀನಿ ನೋಡಿರಿ. ಇವಾಗ ಅದನ್ನೆಲ್ಲ ಮತ್ತೆ ಸ್ವಲ್ಪ ಅದು ತುಪ್ಪ ಎಲ್ಲ ಚಮಚದಲ್ಲಿ ಗುರಾಡಿದ ಮೇಲೆ ತಣ್ಣಗಾಗಿರುತ್ತಲ್ಲ, ನೀವು ಕೈ ಇಡ್ಬೋದು. ಆಮೇಲೆ ಕೈ ಇಟ್ಟು ನೀಟಾಗಿ ಎಲ್ಲನೂ ಹೊಂದಿಕೆ ಆಗೋ ಥರ ಚೆನ್ನಾಗಿ ಹಿಂಗೆ ಇದು ಮಾಡ್ಕೊಂಬರ್ರಿ. ನೋಡಿರಿ, ಈ ಥರ ಉಂಡೆ ಕಟ್ಟಿದರೆ, ಉಂಡೆ ಕಟ್ಟಕ್ಕೆ ಬಂತು ಅಂತಂದರೆ ಸರಿಯಾದ ಹದಕ್ಕಿದೆ ಅಂಥೇಳಿ. ತುಂಬ ಸರಳವಾಗೈತೆ, ಸಾಮಾನುಗಳು ಕಡಿಮೆ, ಆಗಾಗ ಅಷ್ಟೊತ್ತಿಗೆ ಆಗೇ ಹೋಗ್ಬಿಡುತ್ತೆ. ಗೋಧಿ ಹಿಟ್ಟಲ್ಲಿ ಮಾಡ್ತಿರೋದು, ಮೈದಾ ಹಿಟ್ಟಿನಲ್ಲೂ ಕೂಡ ಮಾಡ್ಬೋದು, ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಬೋದು. ಮೈದಾ ಹಿಟ್ಟನ್ನ ಮಾಡಿದ್ದು ಇನ್ನೂ ಸ್ವಲ್ಪ ರುಚಿ ಜಾಸ್ತಿ ಇರುತ್ತೆ. ಇದಕ್ಕಿಂತ ರುಚಿ ಚೆನ್ನಾಗಿರುತ್ತೆ, ಚೆನ್ನಾಗೂ ಬರ್ತವೆ. ಆರೋಗ್ಯಕ್ಕೆ ಸ್ವಲ್ಪ ಗೋಧಿ ಹಿಟ್ಟೇ ಪರವಾಗಿಲ್ಲ, ಉತ್ತಮ ಅಂತೇಳಿ ಗೋಧಿ ಹಿಟ್ಟಲ್ಲೇ ಮಾಡ್ತಿರೋದು. ನಿಮ್ಮ ಮನೇಲಿ ಯಾವುದು ಹಿಟ್ಟಿದೆ, ನಿಮ್ಗೆ ಯಾವುದು ಇಷ್ಟ ಅದನ್ನು ನೀವು ಬಳಸ್ಕೋಬೋದು. ಇಲ್ಲಿ ನೋಡಿರಿ, ನೀರನ್ನ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಅಷ್ಟು ಹಾಕೋತೀನೋ ಇಲ್ಲ ಅಂತ ನೋಡಿರಿ. ಚಪಾತಿ ಹಿಟ್ಟಿಗಿನ ಒಂಚೂರು ಗಟ್ಟಿಗೆ ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ನೀವೇನು ಕಲಿಸ್ತೀರಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಕಲಿಸ್ಬೇಕು. ನಾನು ನಿಮಗೆ ತೋರಿಸ್ತೀನಿ ಯಾವೊಂದು ಹದಕ್ಕೆ ಅಂತೇಳಿ. ಆ ಒಂದು ಅದಕ್ಕೆ ಸ್ವಲ್ಪ ನೀರು ಹಾಕ್ಯಂಡೆ ಕಲಿಸ್ಬೇಕು. ಒಂದೇ ಸತಿ ಉಲ್ಡಿಸ್ಕೊಳಂಗಿಲ್ಲ. ಒಂದು ತೊಟ್ಟು ಹಾಕ್ಕೊಂಡು ಚಿಮ್ಕಿಸ್ಕೊಂಡು ಈ ಥರ ಚೆನ್ನಾಗಿ ಎಲ್ಲದನ್ನು ಸಕ್ಕರೆ, ಆಮೇಲೆ ಉಪ್ಪು, ಈ ಗೋಧಿ ಹಿಟ್ಟು ಇವಿಷ್ಟನ್ನು ಚೆನ್ನಾಗಿ ಹೊಂದಿಕೆ ಆಗೋ ಥರ ಕಲಿಸ್ಕೋಬೇಕು. ನಾನು ಇಲ್ಲೇನು ತೋರಿಸ್ತಾ ಇದ್ದೀನಿ ಈ ಥರ. ನೀವು ಇದರಲ್ಲಿ ಏನಪ್ಪ ಅಂತಂದರೆ ಗಮನ ಇಡಬೇಕಾಗಿರೋದು, ಸಕ್ಕರೆನ ತುಂಬ ಸಿಹಿ ಮುಂದೆ ಮಾಡ್ಕೊಬೇಡ್ರಿ. ಸ್ವಲ್ಪ ಸಕ್ಕರೆ ಹಾಕಿದ್ದೀವಿ ಅನ್ನೋಂಗಿರಬೇಕು, ಜಾಸ್ತಿ ಸಿಹಿಗಿರಬಾರ್ದು ಅಷ್ಟೇ. ಜಾಸ್ತಿ ಸಿಹಿ ಆದರೆ ಏನಾಗುತ್ತಪ್ಪ ಅಂದರೆ ಒಂಥರ ಚೆನ್ನಾಗಿರೋದಿಲ್ಲ ಶಂಕರಪೋಳಿ. ಸಿಹಿ ಸ್ವಲ್ಪ ಕಡಿಮೆನೇ ಇರಬೇಕು. ನಾನಿಲ್ಲಿ ನಿಮಗೆ ಇನ್ನೊಂದು ಸತಿ ನೆನಪಿಸ್ತಾ ಇದ್ದೀನಿ. ಒಂದು 2.5 ಚಮಚ ಸಕ್ಕರೆ ತಗೊಂಡಿದ್ದೀನಿ 1 ಕಪ್ ಗೋಧಿ ಹಿಟ್ಟಿಗೆ. ನಿಮಗೆ ಬೇಕು ಒಂಚೂರು ಸಿಹಿನೇ ಚೆನ್ನಾಗಿರ್ಬೇಕಂದ್ರೆ 3 ಚಮಚ ತಗೊಳ್ರಿ, ಏನು ತೊಂದರೆ ಇಲ್ಲ. 3 ಚಮಚ ತೊಗೋಬೋದು. ನಿಮ್ಗೆ ಏನಾರು ಅಷ್ಟನ್ನು ನೀವು ಪುಡಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ ಜಾಸ್ತಿ ಸಕ್ಕರೆ ತೊಗೊಂಡು ಚಿರೋಟಿ ರವೆನೂ ಜಾಸ್ತಿ ತೊಗೊಂಡು ಪುಡಿ ಮಾಡಿ ಇಟ್ಕೊಂಡು 3 ಚಮಚ ಹಾಕ್ಕೊಳ್ರಿ ಅಷ್ಟೇ. ಆವಾಗ ಪುಡಿ ಆದಮೇಲೆ 3 ಚಮಚ ಹಾಕ್ಕೊಳ್ರಿ ಎರಡೂ.
ನೀವು ಒಂದು ಸತಿ ಒಂದು ಕಪ್ಪಲ್ಲಿ ಮಾಡಿ ನೋಡಿರಿ, ನಿಮಗೆಲ್ಲ ಚೆನ್ನಾಗಿ ಬಂತು ಅಂತಂದರೆ ಅದೇ ಸಕ್ಕರೆ ಪುಡಿಯಿಂದ ಇನ್ನೊಂದು ಸತಿ ಇನ್ನೊಂದು ಕಪ್ಪು ಗೋಧಿ ಹಿಟ್ಟೆಲ್ಲ ಹಾಕಿ ಇನ್ನೂ ಸ್ವಲ್ಪ ಮಾಡ್ಕೊವಂತ್ರಿ. ಇವಾಗ ಇಂಥದ್ದೊಂದು ಮಣೆ ತೊಗೊಳ್ರಿ, ಒಂದು 10 ನಿಮಿಷ ಅದನ್ನು ನೆನೆಯಕ್ಕೆ ಬಿಡಬೇಕು. ಕಲಸಿದ ಮೇಲೆ ಒಂದು 10 ನಿಮಿಷ, ಒಂದು ಕಾಲು ಗಂಟೆ ಬಿಡಬೇಕು ಅದನ್ನ. ಆಮೇಲೆ ಹಾಕೊಂಬಿಟ್ಟು ಇನ್ನೂ ಸತಿ ಹಿಂಗೆ ನಾದ್ಕೊಳ್ರಿ. ಹಿಂಗೆ ಒತ್ತೇ ನಾದಬೇಕು ಅಂತಿಲ್ಲ, ಒಂದ್ಸರಿ ಹಿಂಗೆ ನಾದ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಈ ಥರ. ಈ ಒಂದು ಹದಕ್ಕೆ ನೀವು ಕಾಣಿಸ್ತಾ ಇದ್ದೀನಿ, ನಿಮ್ಗೆ ಗೊತ್ತಾಗುತ್ತಲ್ಲ, ಕಣ್ಣಳ್ತಿ ನೋಡಿದ್ರೇ ಗೊತ್ತಾಗುತ್ತಲ್ಲ, ಆ ಒಂದು ಹದಕ್ಕೆ ಇರಬೇಕದು. ಚಪಾತಿ ಹಿಟ್ಟಿಗೆ ಚೂರು ಗಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಹಿಂಗೆ ಮಾಡ್ಕೊಳ್ರಿ. ಹಿಂಗೆ ಅದೇನಾದರೂ ಸೀಳ್ಬಿಟ್ಟಿತ್ತು ಅಂದ್ರೆ ಒಂಚೂರು ಹಂಗೆ ಹಿಂಗೆ ಗಂಟು ಹಚ್ಕೊಂಡು ಕೂಡಿಸಿ ಆಮೇಲಿಂದ ಹಿಂಗೆ ಚಪಾತಿ ಹೆಂಗೆ ಉಜ್ತಿರಂಗೆ ಲತೋಡಿನಲ್ಲಿ ಉಜ್ಕೊಂಡು ಎಷ್ಟು ದಪ್ಪ ತೋರಿಸ್ತೀನಿ. ತೀರಾ ನಾಯಿ ನಾಲ್ಗೆ ಹೆಂಗೆ ಮಾಡ್ಕೋಬಾರ್ದು, ಒಂಥರ ಇವಾಗ ಬಿಡ್ತಾವೆ, ಒಂಚೂರು ದಪ್ಪನೇ ಇರಬೇಕು ಇವು. ನಾನಿಲ್ಲಿ ಯಾವ ಒಂದು ಅಳತೆ ತೋರಿಸ್ತೀನಿ, ಆ ಒಂದು ಇದಕ್ಕೆ ನೀವು ಕಟ್ ಮಾಡ್ಕೊಂಡು ಮಾಡಿದ್ರಿ ಅಂತಂದರೆ ಶಂಕರಪೋಳಿ ಭಾಳ ಚೆನ್ನಾಗಿ ಬರ್ತವೆ. ಈ ಥರ ಹಿಂಗೆ ಮಾಡ್ಕೊಳ್ರಿ. ನಾನು ಹೆಂಗೆ ತೋರಿಸ್ತಿದ್ದೆ ಹಿಂಗೆ ಕಟ್ ಮಾಡ್ಕೋಬೇಕಲ್ಲ ಅವನು. ಇವಾಗ ನೋಡಿರಿ, ಇಷ್ಟು ದಪ್ಪ ಇರಬೇಕು. ಇದಕ್ಕಿಂತ ಜಾಸ್ತಿ ದಪ್ಪನೂ ಬೇಡ, ಇದಕ್ಕಿಂತ ಸ್ವಲ್ಪ ತೆಳ್ಳಗೂ ಬೇಡ. ಇಷ್ಟ ಆದಮೇಲೆ ನಿಮ್ಮ ಹತ್ರ ಏನಾದ್ರೂ ಪಿಜ್ಜಾ ಕಟ್ ಮಾಡೋದೇನಾದ್ರು ಗಾಲಿ ಅಂಥದ್ದು ಇರುತ್ತಲ್ಲ, ಅದಿದ್ರೆ ಅದರಲ್ಲಾದರೂ ಕಟ್ ಮಾಡ್ಕೊಳ್ರಿ. ತೀರಾ ನಮ್ಮ ಹತ್ರ ಅದಿಲ್ಲ, ಹಂಗಾಗಿ ಇದೊಂದು ಮಂಡುಗುದ್ಲಿ ಚಾಕೈತೆ, ಅದರಲ್ಲಿ ನಾನು ಕಟ್ ಮಾಡ್ತಾಯಿದ್ದೀನಿ. ಸುತ್ತಲೂ ಹಿಂಗೆ 4 ಕಡೆ ಈ ಥರ ಹಿಂಗೆ ಕೊಯ್ರಿ. ಸ್ವಲ್ಪ ಚೌಕಾಕಾರ ಬರುತ್ತಲ್ಲ, ಚೆನ್ನಾಗಿ ಬರುತ್ತೆ ಅಂತ. ಹಂಗಾಗಿ ನಿಮಗೆ ಯಾವ ಒಂದು ಅಳತೆಗೆ ಬೇಕು ಆ ಅಳತೆ ಕಟ್ ಮಾಡ್ಕೊಂಡು ಪೀಸ್ಗಳು ಮಾಡ್ಕೊಳ್ರಿ. ನೋಡಿ, ನಿಮ್ಮ ಇಚ್ಛೆ ಅದು. ಈ ಥರ ಇವನ್ನ ಎಣ್ಣೆಲ್ಲ ಕರಿಬೇಕು. ಒಂದು ವಿಚಾರ, ಎಣ್ಣೆಲ್ಲ ಕರಿಯೋದಕ್ಕೂ ಮುಂಚೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರ್ಬೇಕು. ಎಣ್ಣೆ ಕಾದ್ಮೇಲೆ ಅದನ್ನ ಸಣ್ಣೂರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು. 4 ನಿಮಿಷ ಅಂತ ತೊಗೊಳತ್ತೀವೆಲ್ಲ ಬೇಯೋದಕ್ಕೆ. ಇದು ಹಿಟ್ಟು ದಪ್ಪ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ಒಳಗಡೆಯಿಂದ ಚೆನ್ನಾಗಿ ಬೆಂದ್ಕೋಬೇಕು. ಜಾಸ್ತಿ ಏನಾದರೂ ಎಣ್ಣೆ ಕಾದಿತ್ತಂದರೆ ಮೇಲೆ ಕರಗಾಗ್ಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಒಳಗಡೆ ಬೇಯದಿದ್ರೆ ಚೆನ್ನಾಗಿರೋದಿಲ್ಲ. ನೀವು ಕುರುಮ್ ಅನ್ನಂಗೆ ಬರಬೇಕು ಅಂತಂದರೆ ನೀವು ಕರಿಯೋದೇ ಭಾಳ ಮುಖ್ಯ ಇದರಲ್ಲಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಣ್ಣೂರಿಗೆ ಇಟ್ಕೊಂಡು ಹಾಕ್ಕೊಳ್ರಿ. ಆ ಗುಳ್ಳೆಗಳೆಲ್ಲ ಕಡಿಮೆ ಆಗೋವರೆಗೂ ಚೆನ್ನಾಗಿ ನೀವು ಕರಿಬೇಕಾಗುತ್ತೆ ಅವನ್ನ, ಆವಾಗ ಚೆನ್ನಾಗಿ ಬರ್ತವೆ. ಆಮೇಲೆ ಏನಪ್ಪ ಅಂತಂದರೆ ನಿಮ್ಗೆ ಇನ್ನೊಂದು ವಿಚಾರ ಏನಂದರೆ, ಅವು ಪೂರ್ತಿ ತಣ್ಣಗಾಗೋವರೆಗೂ ಸ್ವಲ್ಪ ಮೆತ್ತಗಿರ್ತವೆ. ಪೂರ್ತಿ ತಣ್ಣಗಾದ್ಮೇಲೆ ಕುರುಮ್ ಅನ್ನೋದು. ಆಮೇಲೆ ನೀವೇನು ಮೆತ್ತಗಾದವು ಅಂತೇಳಿ ಹಂಗೆ ಮುಸ್ರೆ ಬಕೆಟ್ನಾಗ ಉಳಿಸ್ಬರ್ಬೇಡ್ರಿ. ಪೂರ್ತಿ ತಣ್ಣಗಾದ್ಮೇಲೆ ಅವು ಕುರುಮ್ ಅಂತ ಅನ್ನೋದು ನಿಮಗೆ ಗೊತ್ತಿರುತ್ತೆ, ತೀರಾ ಹೊಸಬ್ರಿಗೆ ಗೊತ್ತಿರಲ್ಲ ಅಂತೇಳಿ ಹೇಳ್ತಿರೋದು ಅಷ್ಟೇ. ಇಷ್ಟು ಮಾಡಿದ್ರಿ ಅಂತಂದರೆ ಕುರುಮ್ ಶಂಕರಪೋಳಿ ರೆಡಿ ಆಯಿತು. ನನಗೆ ಸ್ವಲ್ಪ ಏನೋ ಜಾಸ್ತಿ ರೋಸ್ಟ್ ಆಗಿದ್ರೆ ಇಷ್ಟ ಅಂತೇಳಿ ಸ್ವಲ್ಪ ಕೆಲವೊಂದನ್ನು ಫಸ್ಟ್ನೇ ಇಬ್ಬೆನ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಎರಡನೇದ ಮೀಡಿಯಮ್ ಮಾಡಿದ್ದೀನಿ. ಸರಿ ಆಯಿತು, ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಏನೋ ಇವತ್ತು ಬೇಜಾರಾಗಿತ್ತು ಅಂತೇಳಿ, ಏನಾರು ತಿನ್ನಂಗಾಗಿತ್ತು, ಏನಾರು ಬಾಯಾಡ್ಸಂಗಾಗಿತ್ತು ಅಂತೇಳಿ ಇವತ್ತು ಶಂಕರಪೋಳಿ ಮಾಡ್ಕೊಂಡಿದ್ದು. ನಿಮಗೆ ಏನಾರು ಇಷ್ಟ ಆಗಿತ್ತು ಅಂತಂದರೆ ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ನನಗೆ ಹೇಳ್ರಿ ಹೇಗೆ ಬಂತು ಅಂತೇಳಿ. ಅಷ್ಟೇ, ಇವಕ್ಕೇನು ಜಾಸ್ತಿ ಐಟಮ್ಸ್ ಬೇಕಾಗಿಲ್ಲ, ಏನಿಲ್ಲ, ಬೇಗನೂ ಆಗುತ್ತೆ. ಸರಿ ಆಯಿತು, ನಾನು ನಿಮ್ಮನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.